ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ನಾನು ನಿಮ್ಮ ಭರತೇಶ ಪಾನಕನವರ. ಬಾಗಲಕೋಟೆ ಬ್ರೇಕಿಂಗ್. ಉತ್ತರ ಕರ್ನಾಟಕದ ಜೀವನಾಡಿ ಒಡಲು ಖಾಲಿ ಖಾಲಿ. ಬೇಸಿಗೆ ಆರಂಭದಲ್ಲೇ ಕೃಷ್ಣಾ ನದಿ ಒಡಲು ಬರಿದು. ಬೆಳಗಾವಿ ಜಿಲ್ಲೆಯಲ್ಲಿ ಹಾಯ್ದು ಹೋಗುವ ಪ್ರಮುಖ ನದಿ. ಬೆಳಗಾವಿ, ಬಾಗಲಕೋಟೆ ಜಿಲ್ಲೆ ಸೇರಿದಂತೆ 111 ಗ್ರಾಮಗಳಿಗೆ ಜಲಮೂಲ. ಮಹಾರಾಷ್ಟ್ರದಲ್ಲಿ ಉಗಮವಾಗಿ ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿ ಸಂಗಮ ಆಗೋ ನದಿ. ಹಿಪ್ಪರಗಿ ಬ್ಯಾರೇಜ್ 22 ಗೇಟ್ ಕಟ್ ಹಿನ್ನೆಲೆ ಬ್ಯಾರೇಜ್. ಕಳೆದ ವರ್ಷ ಏಪ್ರಿಲ್ನಲ್ಲಿ 2.5 ಕ್ಯೂಸೆಕ್ ನೀರು ಇದ್ದು, ಈ ಬಾರಿ ಬ್ಯಾರೇಜ್ನಲ್ಲಿ ಕೇವಲ 1.5 ಮಾತ್ಕಿರ ಬಾಕಿ. ಕುಡಿಯ ನೀರು ಮಾತ್ರ ಕೃಷ್ಣಾ ನದಿ ನೀರನ್ನ ಬಳಸಬೇಕೆಂದು ಡಿಸಿ ರೈತರಿಗೆ ಮನವಿ. ಬೆಳಗಾವಿ ಜಿಲ್ಲೆ ಹಿಪ್ಪರಗಿ ಗ್ರಾಮದಲ್ಲಿ ನದಿಗೆ ಅಡ್ಡಲಾಗಿ ಇರೋ ಬ್ಯಾರೇಜ್. ಸದ್ಯ ಕಳೆದ ವರ್ಷಕ್ಕಿಂತಲೂ ಡ್ಯಾಂನಲ್ಲಿ 1.5 ಟಿಎಂಸಿ ನೀರಿನ ಮಟ್ಟ ಕುಸಿತ. 6 ಟಿಎಂಸಿ ಸಾಮರ್ಥ್ಯ ಇರೋ ಬ್ಯಾರೇಜ್. ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ 2.5 ಟಿಎಂಸಿ ನೀರು ಸಂಗ್ರಹ. ಈ ವರ್ಷ 1.5 ಟಿಎಂಸಿ ನೀರು ಸಂಗ್ರಹ. ಇದರಲ್ಲಿ 1.5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್. ಜನಜಾನುವಾರುಗಳಿಗೆ ಕೃಷಿ ಭೂಮಿಯ ರೈತರ ಗೋಳು ಹೇಳುತ್ತಿರಲು ಕಳೆದ 15 ದಿನಗಳಿಂದ ಕೃಷ್ಣಾ ನದಿ ನೀರು ಖಾಲಿಯಾಗಿ ರೈತರ ಕೃಷಿಗೆ ನೀರು ಇಲ್ಲದ ಪರಿಸ್ಥಿತಿ ನಿರ್ಮಾಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡೆ. ಟಿಎಂಸಿ ಲೈವ್ ಸ್ಟೋರೇಜ್ ಇರೋದು ಈ ವರ್ಷ ನಮಗೆ 1.11 ಟಿಎಂಸಿ ಲೈವ್ ಸ್ಟೋರೇಜ್ ಇರ್ತದೆ. ಅಂದರೆ ಅದರ ಅರ್ಥ 1 ಟಿಎಂಸಿ ಅಷ್ಟು ನೀರು ನಮಗೆ ಕಡಿಮೆ ಆಗಿದೆ. ಮತ್ತು ಬಿಸಿಲಿನ ತಾಪಮಾನ ಈ ಮೇ 15ರ ತನಕ ಅತಿ ಹೆಚ್ಚಾಗಿರೋದ್ರಿಂದ ಇವ್ಯಾಪರೇಷನ್ ರೇಟು ಸಹ ನಮಗೆ ಹೆಚ್ಚಾಗ್ತಿದೆ. ಅದಕ್ಕೆ ಕುಡಿಯೋ ನೀರಿನ ಸಲುವಾಗಿ ಕುಡಿಯೋ ನೀರನ್ನ ಬಳಕೆ ಮಾಡೋದಕ್ಕೆ ನಮ್ಮ 2 ನಗರಸಭೆ ಜಮಖಂಡಿ ಮತ್ತು ರಬಕವಿಬನಟ್ಟಿ ಹಾಗೂ ಸುಮಾರು 35 MVS ಸ್ಕೀಮ್ಗಳು ಹಿಪ್ಪರಗಿ ಜಲಾಶಯದಿಂದ ಇರ್ತವೆ. ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಸ್ಕೀಮ್ಗಳು. ಆ ಎಲ್ಲ ಸ್ಕೀಮ್ಗಳು ವರ್ಕ್ ಆಗೋದಕ್ಕೆ ಪ್ರತಿ ವಾರಕ್ಕೆ ಒಂದು ಸಲ ನಾವು ಕರೆಂಟ್ ಅನ್ನ ಆಫ್ ಮಾಡುವಂತ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನ ನೀಡಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಪ್ರತಿ ವಾರಕ್ಕೆ 1 ಇರೋದನ್ನ ವಾರದಲ್ಲಿ 2 ದಿನ ನಾವು ರಬಕವಿಬನಟ್ಟಿ ಹಾಗೂ ಸುಮಾರು 35 MVS ಸ್ಕೀಮ್ಗಳು ಹಿಪ್ಪರಗಿ ಜಲಾಶಯದಿಂದ ಇರ್ತವೆ. ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಸ್ಕೀಮ್ಗಳು. ಆ ಎಲ್ಲ ಸ್ಕೀಮ್ಗಳು ವರ್ಕ್ ಆಗೋದಕ್ಕೆ ಪ್ರತಿ ವಾರಕ್ಕೆ ಒಂದು ಸಲ ನಾವು ಕರೆಂಟ್ ಅನ್ನ ಆಫ್ ಮಾಡುವಂತ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನ ನೀಡಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಪ್ರತಿ ವಾರಕ್ಕೆ 1 ಇರೋದನ್ನ ವಾರದಲ್ಲಿ 2 ದಿನ ನಾವು ಬಂದ್ ಮಾಡ್ಲೇಬೇಕಾಗ್ತದೆ, ಅನಿವಾರ್ಯ ಆಗಿರ್ತದೆ. ಹಿಪ್ಪರಗಿ ಜಲಾಶಯದಿಂದ ಸುಮಾರು 3 ಲಕ್ಷ ಹೆಕ್ಟೇರ್ ಅಗ್ರಿಕಲ್ಚರ್ ಲ್ಯಾಂಡ್ ಕೃಷಿಯನ್ನ ಮಾಡ್ತಿರೋದ್ರಿಂದ ಕೃಷಿಗೂ ಸಹ ನೀರು ಅವಶ್ಯಕ ಆಗಿರ್ತದೆ. ಆದ್ರೆ ಈಗ ತಕ್ಕ ಮಟ್ಟಿಗೆ ಸದ್ಯ ಒಂದು ತಿಂಗಳು ಕುಡಿಯುವ ನೀರಿಗಾಗಿ ನಾವು ನೀರನ್ನ ಬಳಕೆ ಮಾಡ್ಬೇಕಾಗಿರೋದ್ರಿಂದ ಸ್ವಲ್ಪ ಜನರು ಸಹ ಸಹಕರಿಸಬೇಕಾಗ್ತದೆ. ನೀರನ್ನ ಮಿತವಾಗಿ ಬಳಸಬೇಕಾಗ್ತದೆ. ನೀರಿನ ಏನು ಇವ್ಯಾಪರೇಷನ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನೀರಿನ ಇದು ತಾಪಮಾನದಿಂದ ಆವಿ ಆಗೋದು ಸಹ ಜಾಸ್ತಿ ಆಗಿರೋದ್ರಿಂದ ಇದು ನೈಸರ್ಗಿಕವಾದಂತಹ ಪ್ರಕ್ರಿಯೆ. ಸೊ ಅದರಿಂದ ಸಾರ್ವಜನಿಕರಿಗೆ ನಂದು ಒಂದು ವಿನಂತಿ ಏನಂತಂದ್ರೆ ಕುಡಿಯೋ ನೀರು ಅತ್ಯಂತ ಮಿತವಾಗಿ ಹಿತವಾಗಿ ಬಳಸಬೇಕು ಅಂತ ಹೇಳಿ ನಾನು ಕೇಳ್ಕೊಂತೇನೆ. ಅದರ ಜೊತೆಗೆ ನಗರಸಭೆ ಮತ್ತು 2 ನಗರಸಭೆಗಳು ರಬಕವಿಬನಟ್ಟಿ ಮತ್ತು ಜಮಖಂಡಿ 2 ನಗರವಾಸಿಗಳು ಸಹ ಅದನ್ನೇ ನಾವು ಕೋರ್ತೇವೆ. ಅದನ್ನ ಹೊರತುಪಡಿಸಿ ಓಕೆ ಮೇಡಮ್, ಈಗ ಲಾಸ್ಟ್ ಟೈಮ್ ಹಿಪ್ಪರಗಿ ಬ್ಯಾರೇಜಿನ ಗೇಟ್ ಇಂದ ಏನಾದರೂ ನಿಮಗೆ ಸಮಸ್ಯೆ ಆಗಿರೋದು? ಯಾಕಂತಂದ್ರೆ 1.5 2 ಟಿಎಂಸಿ ನೀರು ಫೋಲ್ ಆಗಿಬಿಡ್ತು ಆ ಟೈಮಲ್ಲಿ. ಅದು ನಿಜ. ಹಿಪ್ಪರಗಿ ಬ್ಯಾರೇಜ್ ಇಂದ ಏನು ಗೇಟ್ ರಿಪೇರಿ ಕೆಲಸ ಶುರುವಾಗಿತ್ತು 2.5 ತಿಂಗಳ ಹಿಂದೆ. ಅದರಿಂದ ಸುಮಾರು 1 ಟಿಎಂಸಿ ತನಕ ನೀರು ಹೋಗಿದೆ ಅಂತ ಹೇಳಿ ನಮ್ಮ ತಾಂತ್ರಿಕ ಅಭಿಪ್ರಾಯವನ್ನ ಇಂಜಿನಿಯರ್ ಎಲ್ಲ ಕೊಡ್ತಾರೆ. ಬಟ್ ಅದಾದ ನಂತರದಲ್ಲಿ ಕುಡಿಯುವ ನೀರಿಗಾಗಿ ನಮಗೆ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ. ಕುಡಿಯುವ ನೀರಿಗೆ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಟಿಲ್ ಮೇ 31ರವರೆಗೂ ಮ್ಯಾನೇಜ್ ಮಾಡ್ಬೋದಾಗಿತ್ತು ನಮ್ಮ ಲೆಕ್ಕಾಚಾರಗಳ ಪ್ರಕಾರ. ಆದ್ರೆ ಈಗ 1 ವಾರದ ಹಿಂದಿನಿಂದ ಏನು ಹೀಟ್ ವೇವ್ ಶುರುವಾಗಿರೋದ್ರಿಂದ ವ್ಯಾಪರೇಷನ್ ರೇಟ್ ಇಸ್ ಹೈ ನಾವು ಬಹಳ ಜಾಸ್ತಿ ಆಗಿದೆ. ಸೊ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಡಿಮೆ ಆಗ್ಲಿಕ್ಕತ್ತದ, ನೀರಿನ ಮಟ್ಟ ಕಡಿಮೆ ಆಗ್ಲಿಕ್ಕತ್ತದ. ಸೊ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗ್ಲಾರ್ದಂಗೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಡೈರೆಕ್ಷನ್ ಅನ್ನ ಕೊಡ್ತೇವೆ. ಯಾವುದೇ ಕಾರಣಕ್ಕೂ ನೀರಿನ ಏನು ಕುಡಿಯುವ ನೀರಿನ ತೊಂದರೆ ಆಗ್ಲಾರ್ದಂಗೆ ಜಿಲ್ಲಾಡಳಿತ ಸಾರ್ವಜನಿಕರೊಂದಿಗೆ ಇರ್ತದೆ. ತಾವು ಎಲ್ಲರೂ ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊಂತೇನೆ. 15 ದಿನದೊಳಗೆ ಎಷ್ಟು ಅವರೇಜ್ ಕಡಿಮೆ ಆಗಿದೆ? ಅವರೇಜ್ 1.5 ಟಿಎಂಸಿ ತನಕ ಹೋಗಿದ್ದಾರೆ. ಇದು ಇವ್ಯಾಪರೇಷನ್ 0.05 ತನಕ ಹೋಗಿದೆ.
ಕೃಷಿಗೆ ಏನು ಬಳಸೋಕ್ಕಾಗಲ್ಲ ಮೇಡಮ್. ಈಗ ಸದ್ಯ ಕೃಷಿಗೆ ಏನು ಬಳಸೋದಕ್ಕಾಗೋದಿಲ್ಲ ನೀರು. ಥ್ಯಾಂಕ್ ಯು.